ಹಲೋ ಎವ್ರಿವನ್. ಪ್ರಶ್ನೆ ಸಂಖ್ಯೆ 10 ಬಿ. ವಿದ್ಯುತ್ ಪ್ರವಾಹವಿರುವ ವೃತ್ತಾಕಾರದ ವಾಹಕ ಸುರುಳಿಯ ಸುತ್ತಿನ ಸಂಖ್ಯೆಗಳನ್ನು 10 ಪಟ್ಟು ಹೆಚ್ಚಿಸಿದಾಗ ಅದರ ಕಾಂತಕ್ಷೇತ್ರದಲ್ಲಿ ಯಾವ ಬದಲಾವಣೆ ಉಂಟಾಗುತ್ತದೆ? ಈಗ ನಿಮಗ್ ಗೊತ್ತಿದೆ, ವಿದ್ಯುತ್ತನ್ನ ಪ್ರವಹಿಸುತ್ತಿರುವಂತಹ ಯಾವುದೇ ವಾಹಕ ಇರಬಹುದು, ಅದು ಕಾಂತಕ್ಷೇತ್ರವನ್ನ ಉಂಟು ಮಾಡುತ್ತೆ. ಈಗ ಆ ಕಾಂತಕ್ಷೇತ್ರ ಏನು ಆಗಿರುತ್ತೆ, ಎಲ್ಲೇನ್ ಹೇಳ್ತಿದ್ದಾರೆ, ಆ ವಿದ್ಯುತ್ ಪ್ರವಹಿಸ್ತಾ ಇರುವಂತಹ ವೃತ್ತಾಕಾರದ ವಾಹಕ ಸುರುಳಿಯ ಸುತ್ತಿನ ಸಂಖ್ಯೆಗಳನ್ನ 10 ಪಟ್ಟು ಹೆಚ್ಚಿಸಿದಾಗ ಇಲ್ಲಿ ಕಾಂತಕ್ಷೇತ್ರ ಏನಿದೆ ಅದು ಆ ವಿದ್ಯುತ್ ಪ್ರವಹಿಸುತ್ತಿರುವಂತಹ ವಾಹಕ ಸುರುಳಿಯ ಸುತ್ತಿನ ಮೇಲೆ ಡಿಪೆಂಡ್ ಆಗಿರುತ್ತೆ, ಅದಕ್ಕೆ ನೇರ ಅನುಪಾತದಲ್ಲಿ ಇರುತ್ತೆ. ಇಲ್ಲಿ ಯಾವ ರೀತಿ ಬದಲಾವಣೆ ಉಂಟಾಗುತ್ತೆ ಅಂತಂದ್ರೆ, ಸುರುಳಿಯ ಸುತ್ತುಗಳ ಸಂಖ್ಯೆ ಹೆಚ್ಚಾದಂತೆ ಕಾಂತಕ್ಷೇತ್ರದಲ್ಲಿಯೂ ಹೆಚ್ಚಳವಾಗುತ್ತದೆ. ಆದ್ದರಿಂದ ಕಾಂತಕ್ಷೇತ್ರವು 10 ಪಟ್ಟು ಹೆಚ್ಚಾಗುತ್ತದೆ. ಇಲ್ಲಿ ಸುರುಳಿಯ ಸುತ್ತುಗಳ ಸಂಖ್ಯೆ ಹೆಚ್ಚಾದ್ರೆ ಏನಾಗುತ್ತೆ, ಕಾಂತಕ್ಷೇತ್ರ ಹೆಚ್ಚಾಗುತ್ತೆ, ಇವೆಲ್ಲ ಆಡ್ ಆಗ್ತಾ ಹೋಗುತ್ತೆ. ಆದ್ದರಿಂದ ಕಾಂತಕ್ಷೇತ್ರವು 10 ಪಟ್ಟು ಹೆಚ್ಚಾಗುತ್ತೆ. ನಾವು 10 ಪಟ್ಟು ಸುರುಳಿಯನ್ನ ಹೆಚ್ಚಿಸಿದಾಗ ಕಾಂತಕ್ಷೇತ್ರ ಕೂಡ 10 ಪಟ್ಟು ಹೆಚ್ಚಾಗುತ್ತೆ. ಥ್ಯಾಂಕ್ ಯು.